ನೋಡಿ ಮತ್ತೆ ಝೊಮ್ಯಾಟೋದವನು ID ಡಿಸೇಬಲ್ ಮಾಡಿದ್ದಾನೆ. ಅಂದರೆ ಎಷ್ಟು ದಿವಸಕ್ಕೆ ಮಾಡಿದ್ದಾನೆ ಏನು ಅನ್ನೋದು ಕೂಡ ಇವತ್ತು ತಿಳಿಸ್ಕೊಟ್ಟಿಲ್ಲ, ಡೈರೆಕ್ಟಾಗಿ ID ನ ಡಿಸೇಬಲ್ ಮಾಡಿದ್ದಾನೆ. ಸೊ ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೋದ ನನ್ನ ID ಬ್ಲಾಕ್ ಮಾಡಿದ್ದಾನೆ. ಅದು ಯಾವ ಕಾರಣಕ್ಕೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಲ್ಲ ಗುರು, ಈ ಝೊಮ್ಯಾಟೋದವನು ಏನು ಮಾಡ್ತಾ ಇದ್ದಾನೆ ಅಂತ ನನಗಂತೂ ನಿಜ ಗೊತ್ತಾಗ್ತಾ ಇಲ್ಲ. ಅಂದರೆ ಯಾರೋ ಮಾಡಿರೋ ಅಂತ ತಪ್ಪಿಗೆ ಡೆಲಿವರಿ ಪಾರ್ಟ್ನರ್ಸ್ಗಳ ID ಬ್ಲಾಕ್ ಮಾಡೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಗುರು? ಅಂದರೆ ಯಾರೋ ಕಸ್ಟಮರ್ ಮಾಡಿರೋ ತಪ್ಪುಗಳಿಗೆ ನಮ್ಮ ಐಡಿಗಳು ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ ಇದು? ನನಗಂತೂ ನಿಜ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು? ಕಸ್ಟಮರ್ ಕೇರ್ ಕಡೆಯಿಂದ ನಾವು ಕ್ಯಾನ್ಸಲ್ ಮಾಡಿಸಿದ್ರು ಕೂಡ ಈ ಥರ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು ಅಂತ ನಿಜ ಗೊತ್ತಾಗ್ತಾ ಇಲ್ಲ. ಅಂದರೆ ಯಾರೋ ಕಸ್ಟಮರ್ ಮಾಡೋ ಅಂಥ ತಪ್ಪಿಗೆ ನಮ್ಮನ್ನು ಬಲಿ ಮಾಡ್ತಾ ಇದ್ದೀರಾ ನೀವು. ಅಂದರೆ ಅವರು 120 ರೂಪಾಯಿ 150 ರೂಪಾಯಿ ಆರ್ಡರ್ಗಳು ಮಾಡ್ತಾರೆ. ಅದು ನೀವು ಕ್ಯಾಶ್ ಆನ್ ಡೆಲಿವರಿ ಏನು ಕೊಡ್ತೀರಾ ಅಂತ ಗೊತ್ತಿಲ್ಲ. ನೀವು ನಮ್ಮ ID ಬ್ಲಾಕ್ ಮಾಡೋರು ಅದಕ್ಕೆ ಅಲ್ಲಿ ಕಂಟ್ರೋಲ್ ಮಾಡಿ, ನಮ್ಮನ್ನೇನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಂದರೆ ನಮ್ಮ ಕೈಯಲ್ಲಿ ಇರಲ್ಲ ಕ್ಯಾನ್ಸಲ್ ಮಾಡೋದು, ಕಸ್ಟಮರ್ ಕೈಯಲ್ಲಿ ಇರುತ್ತೆ ಅದು ಕ್ಯಾನ್ಸಲ್ ಮಾಡೋದು. ಏನು ನಮ್ಮ ಕೈಯಲ್ಲಿ ಇರುತ್ತೆ ನಾವು ಆರ್ಡರ್ ಕ್ಯಾನ್ಸಲ್ ಮಾಡೋದು? ನಾವೇನಾದ್ರು ನಮ್ಮ ಕಡೆಯಿಂದ ಕ್ಯಾನ್ಸಲ್ ಮಾಡಿಕೊಟ್ರೆ ನೀವು ಮಾಡೋದ್ರಲ್ಲಿ ಒಂದು ನ್ಯಾಯ ಇದೆ ಅಂತ ನಾನು ಒಪ್ಕೊಂತೀನಿ. ಬಟ್ ಕಸ್ಟಮರೇ ಕ್ಯಾನ್ಸಲ್ ಮಾಡಿರ್ತಾರೆ, ಇಲ್ಲ ಕಸ್ಟಮರ್ ಎಕ್ಸಿಕ್ಯೂಟಿವ್ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, ಅವಾಗೂ ಕೂಡ ನೀವು ನಮ್ಮ ID ಬ್ಲಾಕ್ ಮಾಡ್ತೀರ ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದು? ನನಗಂತೂ ನಿಜ ಗೊತ್ತಾಗ್ತಾ ಇಲ್ಲ ಗುರು, ಏನಕ್ಕೆ ಈ ಥರ ಮಾಡ್ತಾ ಇರ ಅಂತ ನನಗಂತೂ ನಿಜ ಅಂದರೆ ನಿಜ ಗೊತ್ತಾಗ್ತಾ ಇಲ್ಲ. ಅಂದರೆ ನೀವು ಹೇಳಿದ ಪ್ರೊಸೀಜರ್ ಎಲ್ಲ ನಾವು ಫಾಲೋ ಮಾಡಿ ನಮ್ಮ ID ನೀವು ಬ್ಲಾಕ್ ಮಾಡ್ತಾ ಇರ ಅಂದರೆ ಏನಿದು? ಅಂದರೆ 2 ಆರ್ಡರ್ ನನಗೆ ಸೇಮ್ ಕಂಟಿನ್ಯೂಸ್ ಆಗಿದೆ. ಅಂದರೆ ಫಸ್ಟ್ನೇ ಆರ್ಡರು ಅದು ಕೂಡ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಅಂದರೆ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಲೊಕೇಶನ್ ರಾಂಗ್ ಹಾಕಿರ್ತಾರೆ, ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡು ನಾನು ತಿರ್ಗಾ ತಗೊಂಬಂದು ವಾಪಸ್ ಹಿಂಗೆ ನಾನು ರೆಸ್ಟೋರೆಂಟಿಗೆ ಕೊಟ್ಟಿದ್ದೀನಿ. ನನ್ನ ಮನೆಗೆ ತಗೊಂಡೋಗಿಲ್ಲ, ಅದನ್ನು ವಾಪಸ್ ತಗೊಂಡೋಗಿ ನಾನು ರೆಸ್ಟೋರೆಂಟಿಗೆ ಕೊಟ್ಟು OTP ಕೂಡ ಎಂಟ್ರ್ ಮಾಡಿ ನಾನು ವಾಪಸ್ ರೆಸ್ಟೋರೆಂಟಿಗೆ ಕೊಟ್ಟಿದ್ದೀನಿ. 2 ಆರ್ಡರ್ ಕೂಡ ನಾನು ವಾಪಸ್ಸು ರೆಸ್ಟೋರೆಂಟಿಗೆ ಕೊಟ್ಟಿದ್ದೀನಿ. ಅದರಲ್ಲಿ ನೀವು ಬಂದು ನನ್ನ ID ಬ್ಲಾಕ್ ಮಾಡೋ ಅಂಥದ್ದು ಏನಿದೆ? ನೀವು ಹೇಳಿದ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿದ್ದೀನಿ, ನಾನು ಕರೆಕ್ಟಾಗಿ ತಗೊಂಡೋಗಿ ರೆಸ್ಟೋರೆಂಟಿಗೆ ಕೊಟ್ಟಿದ್ದೀನಿ. ನಾನು ನಮ್ಮ ಮನೆಗೆ ಏನಾದ್ರು ತಗೊಂಬಂದು ಇಲ್ಲಾಂದ್ರೆ ಬೇರೆ ಯಾವ ಕಸ್ಟಮರಿಗೆ ಕೊಟ್ಟಿದ್ರೆ ನನ್ನ ತಪ್ಪೈತೆ ಅಂತ ಒಪ್ಕೊಂಬೋದಾಗಿತ್ತು. ನೀವು ಹೇಳಿದಂಥ ಪ್ರೊಸೀಜರ್ಗಳು ಎಲ್ಲ ಫಾಲೋ ಮಾಡು ನಮ್ಮ IDಗಳನ್ನ ಬ್ಲಾಕ್ ಮಾಡ್ತಾ ಇರ ಅಂದರೆ ಹೆಂಗೆ ಇದು ಗುರು ಅಂತ ನಿಜ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಾ ಇದೆ ಝೊಮ್ಯಾಟೊ ಕಂಪ್ನಿ ಅಂತ? ಯಾರ ಹತ್ರ ಮಾತಾಡ್ಬೇಕಿದು ನಾವು? ಸುಮ್ಮನೆ ID ಡಿಸೇಬಲ್ ಮಾಡ್ತೀರಾ ಅಂದರೆ ಹೇಗೆ ಇದು ಅಂತ? ಅಂದರೆ ಎಷ್ಟು ದಿವಸಕ್ಕೆ ಮಾಡಿದ್ದೀನಿ ಅಂತ ಕೂಡ ನೀವು ತೋರಿಸಿಲ್ಲ, ಅಲ್ಲಿ ಸುಮ್ಮನೆ ID ಡಿಸೇಬಲ್ ಅಂತ ಹಾಕಿದ್ದೀರಾ. ಆಮೇಲೆ ಜೊತೆಯಲ್ಲಿ ಅವತ್ತಿನ ವಿಡಿಯೋ ಮಾಡ್ಬೇಕಾದ್ರೆ ನಾನು ಆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ಆ ಕ್ಲಿಪ್ಪಿಂಗ್ ಕೂಡ ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ. ಆರ್ಡರ್ ಕ್ಯಾನ್ಸಲ್ ಆದಮೇಲೆ ನಾನು ರಿಟರ್ನ್ ವಾಪಸ್ ರೆಸ್ಟೋರೆಂಟಿಗೆ ತೊಗೊಂಬಂದು ಕೊಡ್ತೀನಿ. ಆ ರೆಸ್ಟೋರೆಂಟಿಗೆ ನನಗೆ ಅಮೌಂಟು 80 ರೂಪಾಯಿ ತೋರಿಸ್ತಾನೆ ಅವನು, 80 ರೂಪಾಯಿ ವಾಪಸ್ ಕೊಟ್ಟಿದ್ದಾನೆ ಅಂತ ನಾನು ಅದು ಕೂಡ ಮಾತಾಡಿದ್ದೀನಿ. ಅದಾದ್ಮೇಲೆ ತಿರ್ಗಾ ನಾನು ಬೆಳಿಗ್ಗೆ ಬಂದು ನಾನು ಚೆಕ್ ಮಾಡ್ತೀನಿ ID ಏನಾದ್ರು ಓಪನ್ ಆಗಿದೆಯಾ, ಎಷ್ಟು ಕೊಟ್ಟಿದ್ದಾನೆ ಅಮೌಂಟ್ ಅಂತ ನೋಡಿದ್ರೆ ಆಟೋಮೆಟಿಕ್ಕಾಗಿ 80 ರೂಪೀಸ್ ಕಮ್ಮಿ ಆಗಿದೆ. ಅಂದರೆ ನನ್ನ ಹತ್ರ ರೆಕಾರ್ಡಿಂಗು ಕೂಡ ಇದೆ. ಅಂದರೆ ಅದು ತಗೊಂಬಂದ ಆರ್ಡರ್ನ ವಾಪಸ್ ನಾನು ರೆಸ್ಟೋರೆಂಟಿಗೆ ಕೊಟ್ಟರೆ ರೆಕಾರ್ಡಿಂಗ್ ಇದೆ, ಜೊತೆಲಿ ಅಲ್ಲಿ ನಾನು ವಿಡಿಯೋನು ಕೂಡ ಮಾಡಿದ್ದೀನಿ. 80 ರೂಪಾಯಿ ಅವನು ವಾಪಸ್ ಕೊಟ್ಟಿದ್ದ. ಅಂದರೆ ಹೋಗಿದ್ದಾಗ 69 ರೂಪಾಯಿ ಕೊಟ್ಟಿದ್ದ, ವಾಪಸ್ ರೆಸ್ಟೋರೆಂಟಿಗೆ ತೊಗೊಂಬಂದು ಕೊಟ್ಟಾಗ 80 ರೂಪಾಯಿ ಕೊಟ್ಟಿದ್ದೆ. ನೋಡಿ ಇವಾಗಲೇ ಜಾಸ್ತಿ ಕೊಟ್ಟಿದ್ದಾನೆ ಅಂತ ಅದನ್ನು ಕೂಡ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ವಾಪಸ್ ರಿಟರ್ನಾಗ ಬಂದಲ್ಲ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಆರ್ಡರ್ನ, ಅದಕ್ಕಿಂತ ಅಮೌಂಟ್ ಜಾಸ್ತಿ ಕೊಟ್ಟಿದ್ದಾನೆ. ಅಂದರೆ ಅದಕ್ಕೆ 67 ಕೊಟ್ಟಿದ್ದಾನೆ, ಇದಕ್ಕೆ 81 ರೂಪೀಸ್ ಕೊಟ್ಟಿದ್ದಾನೆ. ಯಾಕಂದ್ರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಾನು ನಿಮಗೆ. ಅಂದರೆ ಸೇಮ್ ಕಿಲೋಮೀಟರ್ ಅಲ್ವಾ ಟ್ರಾವೆಲ್ ಮಾಡಿದ್ದು, ಆದರೆ ಯಾಕೊಂದು ಜಾಸ್ತಿ ಒಂದು ಕಮ್ಮಿ ಕೊಟ್ಟಿದ್ದಾನೆ ಬಿಡಿ. ಹಂಗ ಜಾಸ್ತಿ ಬಂತಲ್ಲ. ಆ 80 ರೂಪಾಯಿ ಕೂಡ ಹೋಗಿ ಆ 80 ರೂಪಾಯಿ ಕೂಡ ಕಟ್ ಮಾಡಿದ್ದಾನೆ. ಏನು ಕಟ್ ಮಾಡಿದ್ದಾನೆ ಅನ್ನೋದು ರೀಸನ್ ಕೂಡ ಗೊತ್ತಿಲ್ಲ. ಅದನ್ನು ಇವಾಗ ನಾನು ಟಿಕೆಟ್ ರೈಸ್ ಮಾಡಿದ್ದೀನಿ. ಟಿಕೆಟ್ ರೈಸ್ ಮಾಡಾದ್ಮೇಲೆ ಅವ್ನು ಇನ್ನೂ ಏನು ಹೇಳ್ತಾನೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅಂದರೆ ನನ್ನ ಕಡೆಯಿಂದ ಏನು ಕ್ಯಾನ್ಸಲ್ ಆಗಿಲ್ಲ, ಕಸ್ಟಮರು ರಾಂಗ್ ಲೊಕೇಶನ್ ಆಗಿದ್ದಕ್ಕೆ ನನಗೆ ಆರ್ಡರ್ ಬೇಡ ಅಂತೇಳಿ ಅವರೇ ಕ್ಯಾನ್ಸಲ್ ಮಾಡಿಕೊಟ್ರು. ಫುಲ್ಲು ರೆಕಾರ್ಡಿಂಗ್ಸು ಇದೆ ಗುರು. ಆದರೂ ಕೂಡ 80 ರೂಪಾಯಿ ದುಡ್ಡು ಕಟ್ ಮಾಡಿದ್ದಾನೆ, ಜೊತೆಯಲ್ಲಿ ID ಕೂಡ ಬ್ಲಾಕ್ ಮಾಡಿದ್ದಾನೆ. ನೀವು ನಮ್ಮನ್ನೇನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ನನಗಂತೂ ನಿಜ ಗೊತ್ತಾಗ್ತಾ ಇಲ್ಲ. ಕ್ಯಾನ್ಸಲ್ ಮಾಡೋದು ನಮ್ಮ ಕೈಯಲ್ಲಿಲ್ಲ, ಕಸ್ಟಮರ್ ಕೈಯಲ್ಲಿರುತ್ತೆ. ನೀವು ಕಸ್ಟಮರ್ನ ಕಂಟ್ರೋಲ್ ಮಾಡಬೇಕು. ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇರೋದನ್ನ ನೀವು ಕೊಡಲೇಬೇಡಿ. ಏನು ಕೊಡ್ತೀರಾ ಕ್ಯಾಶ್ ಆನ್ ಡೆಲಿವರಿ? ಆನ್ಲೈನಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಆನ್ಲೈನಲ್ಲಿ ಪೇ ಮಾಡ್ತಾರಲ್ಲ, ಆನ್ಲೈನ್ ಪೇ ಮಾಡೋರಿಗೆ ಮಾತ್ರ ನೀವು ಆರ್ಡರ್ಗಳನ್ನ ಅಕ್ಸೆಪ್ಟ್ ಮಾಡಿ, ಕ್ಯಾಶ್ ಆನ್ ಡೆಲಿವರಿನ ಫುಲ್ಲು ಕ್ಯಾನ್ಸಲ್ ಮಾಡಿಬಿಡಿ. ಇಲ್ಲಾಂದರೆ ನೀವು ಒಂದು ಡೆಲಿವರಿ ಪಾರ್ಟ್ನರ್ಗೆ 1 ಇಲ್ಲ 2 ನೀವು ಕ್ಯಾಶ್ ಆನ್ ಡೆಲಿವರಿ ಕೊಡಬೇಕು. ಕೊಡೋದೆಲ್ಲ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿರ್ತೀರಾ. ಆಮೇಲೆ ತಗೊಂಡೋಗಲ್ಲಿಗೆ 120 ರೂಪಾಯಿ ಇಲ್ಲಾಂದರೆ 100 ರೂಪಾಯಿ ಈ ಥರ ಆರ್ಡರ್ ಎಲ್ಲ ಮಾಡಿರ್ತಾರೆ. ಅಲ್ಲಿ ಲೊಕೇಶನ್ ಹೋಗ್ತಿದ್ದಂಗೆ ಆರ್ಡರ್ಗಳು ಕ್ಯಾನ್ಸಲೇ ಗುರು. ನಮಗೆ ಫಸ್ಟೇ ಡೌಟ್ ಬಂದಿರುತ್ತೆ ಈಗ ಕ್ಯಾನ್ಸಲ್ ಆಗುತ್ತೆ ಅಂತ. ಅವ್ರು ಬೇಕು ಅಂತಲೇ ಮಾಡಿರ್ತಾರೆ. ಅಂದರೆ ಫೇಕ್ ಆರ್ಡರ್ಗಳು ಇವೆಲ್ಲ. ಸೊ ಫೇಕ್ ಆರ್ಡರ್ಗಳು ಮಾಡಿಬಿಟ್ಟು ನೋಡಿ ಈ ಥರ ಮಾಡ್ತಾರೆ. ಏನು ಮಾಡೋದು? ಆದರೆ ನೀವು ಕಸ್ಟಮರಿಗೆ ಕೊಡೋಂಥ ವ್ಯಾಲ್ಯೂ ಡೆಲಿವರಿ ಪಾರ್ಟ್ನರ್ಸ್ಗೆ ಕೊಡ್ತಾ ಇಲ್ಲ. ನೀವು ಕಸ್ಟಮರ್ ಏನೇ ತಪ್ಪು ಮಾಡಲಿ ನೀವು ತಗೊಂಡು ಬಂದು ಆ ತಪ್ಪೆಲ್ಲ ನೀವು ಡೆಲಿವರಿ ಪಾರ್ಟ್ನರ್ಗೆ ಆಗ್ತಾ ಇದ್ದೀರಾ. ಅಂದರೆ ಆರ್ಡರ್ ನಮಗೆ ಹಾಕಿರೋದೇ ತಪ್ಪಾ? ಯಾರು ತಪ್ಪದು? ಅವ್ರು ಕ್ಯಾನ್ಸಲ್ ಮಾಡಿದ್ದು ನಮ್ಮ ತಪ್ಪಾ?
ಏನು ಹೇಳ್ಬೇಕು ಅಂತ ನನ್ಗೆ ನಿಜ ಗೊತ್ತಾಗ್ತದೆ. ನಿಜ ಅಂದ್ರೆ ನಿಜ ಬೇಜಾರಾಯ್ತು ಗುರು ನನಗಂತೂ. ಯಾರೋ ಮಾಡಿರೋಂಥ ತಪ್ಪಿಗೆ ನಮಗೆ ಶಿಕ್ಷೆ ಏಕೆ? ಇನ್ನು ಯಾವಾಗ ಐಡಿ ಓಪನ್ ಮಾಡ್ತಾನೆ ಏನೋ ನನಗಂತೂ ಗೊತ್ತಿಲ್ಲ. ನನಗಂತೂ ಸಖತ್ ಅಂದ್ರೆ ಸಖತ್ ಬೇಜಾರಾಯ್ತು ಗುರು ಈ ವಿಷಯದಲ್ಲಿ ಮಾತ್ರ. ಯಾರೋ ಮಾಡಿದ ತಪ್ಪಿಗೆ ನಾವು ಅನ್ಭವಿಸ್ಬೇಕು ಅಂದ್ರೆ ಯಾರಿಗಾಗುತ್ತೆ ಗುರು? ಯಾರಿಗೆ ಕೈಲೂ ಆಗಲ್ಲ. ನಿಮಗೂ ಏನಾರ ಇದೇ ಥರ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಗೈಸ್, ಅಂದರೆ ನೀವು ನೋಡಿದಿರೋ ಲಾಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಬೇಕು ಅಂತಲೇ ಈ ವಿಡಿಯೋ ಮಾಡಿದ್ದು. ಹೊಸದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಬೇರೆ ಎಲ್ಲರಿಗೂ ಗೊತ್ತಾಗಲಿ ಝೊಮ್ಯಾಟೊ ಕಂಪ್ನಿ ಏನು ಮಾಡ್ತಾ ಇದೆ ಅನ್ನೋದು.